ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಚುರ್ಮರಿ ಉಂಡೆ ಮಾಡೋದನ್ನು ನೋಡೋಣ್ರಿ. ಬೆಲ್ಲ ಹಾಕಿ ಯಾವ ರೀತಿ ಮಾಡೋದಂತ ನೋಡ್ಕೊತ ಹೋಗೋಣ. ನೀವು ಕೂಡ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡೋದು ಈ ಒಂದು ಚುರ್ಮರಿ ಉಂಡೆ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ನಾ ಯಾವ ರೀತಿ ಮಾಡಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ರುಚಿ ನೋಡ್ರಿ. ಈ ಉಂಡೆ 15 ದಿನ ಇಟ್ಟರೂ ಕುರುಕುರಾಗಿನ ಇರ್ತೈತೆ ನೋಡ್ರಿ. ಇದು ಇವಾಗ ಈ ಚುರ್ಮರಿ ಉಂಡೆಯನ್ನು ಯಾವ ರೀತಿ ಮಾಡ್ಬೋದಂತ ನೋಡ್ಕೊತ ಹೋಗೋಣ್ರಿ. ಈಗ ಮೊದಲಿಗೆ ಚುಮ್ಮರಿನ ತೊಗೋಬೇಕಾಗತ್ರಿ. ಈ ನೋಡಿ ಚುಮ್ಮರಿ ಈ ರೀತಿ ಅದಾವು. ಬೆಳಗಾವಿ ಚುಮ್ಮರಿನ ತೊಗೋಬೇಕಾಗೈತಿ. ಈ ರೀತಿ ಬೆಳಗಾವಿ ಚುಮ್ಮರಿ ತೊಗೊಂಡ್ರೆ ಈ ಉಂಡೆ ಟೇಸ್ಟಾಗಿ ಬರ್ತೈತೆ ನೋಡ್ರಿ. ಈಗ ಉಂಡೆನ ಅಳತಿ ಪ್ರಕಾರ ನಾವು ತೊಗೊಂಡ್ಬಿಡೋಣ್ರಿ. ಈಗ ನಾನು ಒಂದು 4 ಬಟ್ಲು ಆಗೋಷ್ಟು ಬೆಳಗಾವಿ ಚುಮ್ಮರಿನ ತೊಗೊಂಡೆ ನೋಡ್ರಿ. ಈಗ ಇದನ್ನ ಸ್ವಲ್ಪ ಹುರ್ಕೋಬೇಕಾಗತ್ರಿ. ಸ್ವಲ್ಪ ಮೆತ್ತಗಾಗಿರ್ತಾವಲ್ಲ, ಹೀಗಾಗಿ ಸ್ವಲ್ಪ ಇವನ್ನ ಮೊದಲೇಕನ ಬಾಳಿಗೆ ಒಳಗೆ ಹಾಕಿ 1 ನಿಮಿಷ ಇವನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ರಿ. ನೋಡ್ಕೋವಂತ ಬಿಸಿ ಮಾಡ್ಕೋಬೇಕು. ಆದಷ್ಟು ಸಣ್ಣ ನುರಿಯಾಗ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಕುರುಕುರಾಗಿ ಮಾಡ್ಕೋಬೇಕಾಗತ್ತಿ. ಹಂಗೆ ಸಾಫ್ಟಾಗಿ ಇದ್ದ ಚುಮ್ಮರಿನ ಉಂಡೆ ಕಟ್ಟಿಬಿಟ್ರೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ರೀ. ಈ ರೀತಿ ನಾವು ಕುರುಕುರಾಗಿ ಮಾಡಿಕೊಂಡು ನಾವು ಉಂಡೆ ಮಾಡ್ಕೋಕತ್ತಿ. ಈಗ ನಾವು ತೋರ್ಸಾಕೊಂತೇವೆ ನೋಡ್ರಿ. ನಾನು ಚಲೋ ಹೊತ್ತಂಗೆ ಸ್ವಲ್ಪ ಹುರ್ಕೊಂಡೇನು. ಈಗ ಒಂದೊಂದು ಚುಮ್ಮರಿ ತೊಗೊಂಡು ತೋರಿಸಿದ್ನಿಲ್ಲ ನಿಮಗೆ. ಈ ರೀತಿ ನಾವು ಕೈಯಿಂದನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ರೀತಿ ಪುಡಿ ಪುಡಿಯಾಗಿ ಬರ್ಬೇಕು ನೋಡ್ರಿ. ಅಷ್ಟು ನಾವು ಇದನ್ನ ಕುರುಕುರು ಮಾಡ್ಕೋಬೇಕಾಗೈತಿ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿ. ಈಗ ಹುರ್ಕೊಂಡಿದ್ದಾಯ್ತು ನೋಡ್ರಿ. ಚುರ್ಮರಿನ ನೋಡ್ರಿ ಈ ರೀತಿ ಬಂದವು. ಈ ರೀತಿ ನಾವು ಮುಟ್ಟಿದಾಗ ಸ್ವಲ್ಪ ಪುಡಿ ಪುಡಿಯಾಗಿ ಬರ್ಬೇಕು ನೋಡ್ರಿ ಅದು. ಈಗ ಅದನ್ನ ಸೈಡಿಗೆ ಇಟ್ಕೊಂಡ್ಬಿಡೋಣ. ಈ ಒಂದು ಉಂಡೆಗೆ ಒಂದು ಪಾಕ ಮಾಡ್ಕೊಂಬಿಡೋಣ್ರಿ. ಈಗ ನಾನು 4 ಬಟ್ಲು ಆಗುವಷ್ಟು ಬೆಳಗಾವಿ ಚುಮ್ಮರಿ ತೊಗೊಂಡೇನಿ ರೀ. ಅದಕ್ಕೆ ನಾನು 1 ಬಟ್ಲು ಬೆಲ್ಲ ತೊಗೊಂಡೆ ನೋಡ್ರಿ. ಇಲ್ಲೇ ಈಗ ಬೆಲ್ಲವನ್ನು ಬಾಳಿಗೆ ಹಾಕಿಬಿಡ್ಬೇಕು. ಹಾಕಿ 1 ಬಟ್ಲು ನಾನು ಬೆಲ್ಲ ತೊಗೊಂಡ್ರೆ 1/4 ಬಟ್ಲು ಆಗುವಷ್ಟು ನೀರನ್ನು ಹಾಕೊಂಡು ನೋಡ್ರಿ. ಈಗ ನೀರನ್ನು ಹಾಕಿ ಇದನ್ನ ಸಣ್ಣ ನುರಿಯಾಗ ಇದನ್ನ ಗಟ್ಟಿ ಪಾಕನ ಮಾಡ್ಕೋಬೇಕಾಗತ್ರಿ. ಇದನ್ನ ಒಂದೇಳಿ ಪರ್ಕ ಮಾಡ್ಕೋಕೆ ಹೋಗಬಾರ್ದು. ಸ್ವಲ್ಪ ಆದಷ್ಟು ಗಟ್ಟಿ ಪಾಕನ ಇದನ್ನ ಮಾಡ್ಕೋಬೇಕಾಗೈತಿ. ಚಮಚೆ ಬಿಡ್ಲಾರ್ದಂಗೆ ಇದನ್ನ ಸಣ್ಣ ನುರಿಯಾಗ ಆದಷ್ಟು ನೋಡ್ಕೊತ ಇರಬೇಕು. ಲಘುನ ಪಾಕ ಬಂದುಬಿಡ್ತೈತೆ ರೀ. ಇದು ಸ್ವಲ್ಪ ನೀರು ಹಾಕಿರ್ತೇವಲ್ಲ, ಹಿಂಗೆ ಲಘುನ ಪಾಕ ಬಂದುಬಿಡ್ತೈತಿ. ಈಗ ನೋಡಿರಿ ಸ್ವಲ್ಪ ಒಂದು ಪ್ಲೇಟ್ನಾಗ ನೀರು ಹಾಕಿ ಪಾಕ ಬಂದೈತಿಲ್ಲ ಅಂತ ನೋಡ್ಕೊಂಡ್ರಿ. ನಾವು ನೋಡ್ರಿಲ್ಲಿಗೆ ಈ ರೀತಿ ಬಂದೈತಿ. ಇನ್ನೂ ಬಂದಿಲ್ಲರಿ ಇದು. ಇನ್ನೂ ಸ್ವಲ್ಪ ಪಾಕ ಗಟ್ಟಿಯಾಗಿ ಬರಬೇಕು. ಅಲ್ಲಿ ತನಕನೂ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೋಡ್ರಿ ಇನ್ನೊಂದು ಸಲ ನೋಡ್ಕೋಣ. ಇದೇ ರೀತಿಗೆ ಸ್ವಲ್ಪ ಹಗಲಲ್ಲೇ ನೋಡ್ಕೋಬೇಕಾಗೈತಿ, ಪದೇ ನೋಡ್ಕೋಬೇಕಾಗೈತಿ. ಈಗ ನೋಡ್ರಿ ಇನ್ನೊಂದು ಸಲ ಹಾಕಿ ತೋರ್ಸಾಕುಂತೇನೆ ನಾನು. ಆಗಲೇ ಬಂದಿದ್ದಿಲ್ಲ, ಈಗ ಕರೆಕ್ಟಾಗಿನ ಬಂದೈತೆ ನೋಡ್ರಿ. ಎಷ್ಟು ಗಟ್ಟಿಯಾಗಿ ಕುಂತೈತದು ಪ್ಲೇಟಿಗೆ. ಈ ರೀತಿ ಗಟ್ಟಿಯಾಗಿ ಕುಂದಿರ್ಬೇಕು. ಈ ರೀತಿ ಬಡಿದ್ರೆ ಸೌಂಡ್ ಬರ್ಬೇಕು. ಅದು ತಾಟಿಗೆ ಈ ರೀತಿ ಬಡಿದ್ರೆ ಸೌಂಡ್ ಬರಬೇಕು. ಅಲ್ಲಿ ತನಕ ನಾವು ಇದನ್ನ ಪಾಕ ಮಾಡ್ಕೋಬೇಕಾಗತ್ರಿ, ಗಟ್ಟಿ ಪಾಕ. ಇವಾಗ ನೋಡ್ರಿ 1 ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂಡ್ಬಿಡ್ತೇನೆ. ತುಪ್ಪ ಹಾಕೋದ್ರಿಂದ ಉಂಡೆ ಶೈನಿಂಗಾಗಿ ಬರ್ತಾವೆ ನೋಡ್ರಿ ಮೇಲುಗಡೆ. ಈಗ ತುಪ್ಪ ಹಾಕ್ಕೊಂಡಿದ್ದಾಯಿತು. ಇವಾಗ ಲಘುನ ನಾವು ಉಂಡೆ ಕಟ್ಟಬೇಕಾಗೈತೆ ನೋಡ್ರಿ. ನಾವು ಭಾಳ ಲೇಟ್ ಮಾಡೋಕೆ ಹೋಗ್ಬಾರ್ದು. ಇಲ್ಕಂದ್ರೆ ಗಟ್ಟಿ ಪಾಕ ಮಾಡ್ಕೊಂಡ್ರಿಂದ ಲಘುನ ಗಟ್ಟಿಯಾಗಿ ಹೋಗ್ಬಿಡ್ತೈತಿ, ಉಂಡೆ ಮಾಡೋಕೆ ಸರಿ ಆಗೋದಿಲ್ಲ ರೀ. ಈಗ ನೋಡ್ರಿ ನಾನು ಚುಮ್ಮರಿ ಹಾಕ್ಕೊಂಡು ನೋಡ್ರಿ. ಹುರಿದಂಥ ಏನು ಚುಮ್ಮರಿ ಇದೆಯಲ್ಲ ಅವನ್ನ ಹಾಕ್ಕೊಂಡು ಈಗ ಚುಮ್ಮರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಪಾಕದ ಜೊತೆ ಮಿಕ್ಸ್ ಮಾಡಿಕೊಂಡು ಇದನ್ನ ಲಘುನ ಉಂಡೆ ಕಟ್ಕೊಂಡ್ಬಿಡ್ಬೇಕಾಗೈತಿ. ಈಗ ನೋಡ್ರಿ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು. ಇವಾಗ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ರೀತಿ ನಾವು ಉಂಡೆ ಕಟ್ಕೋಬೇಕು ನೋಡ್ರಿ. ನಮಗೆ ಯಾವ ಸೈಜ್ನಾಗ ಉಂಡೆ ಬೇಕಲ್ಲ ಆ ಸೈಜ್ನಾಗ ನಾವು ಉಂಡೆ ಕಟ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಮಾಡ್ಕೋಬೇಕಾಗೈತಿ. ಯಾಕಂದ್ರೆ ಬಿಸಿ ಇರ್ತೈತಲ್ಲ, ಹಿಂಗಾಗಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನಾವು ಉಂಡೆ ಕಟ್ಟಬೇಕಾಗೈತಿ. ಈ ಉಂಡೆ ಬರ್ಲಾರ್ದವ್ರನ್ನು ಇದು ನೋಡ್ರಿ ಚುಮ್ಮರಿ ಉಂಡೆ ನಾವು ಈಸಿಯಾಗಿ ಕಟ್ಬೋದು ನೋಡ್ರಿ. ಈಗ ನೋಡ್ರಿ ಒಂದು ಮಾಡಿ ತೋರಿಸಿದ್ದು ನಾನು. ಎಷ್ಟು ಲಘುನ ಉಂಡೆ ಕಟ್ಟೋಕೆ ಬರಾಕೊಂಡೈತಿ. ಆದಷ್ಟು ಬೇಗನೆ ಇದನ್ನ ಉಂಡೆ ಕಟ್ಕೋಬೇಕಾಗೈತಿ. ಭಾಳ ಲೇಟ್ ಮಾಡೋಕೆ ಹೋಗ್ಬಾರ್ದು. ಇಲ್ಲಾಂದ್ರೆ ಉಂಡೆ ಕಟ್ಟೋಕೆ ಬರೋದಿಲ್ಲ, ಗಟ್ಟಿಯಾಗಿ ಬಿಡ್ತೈತಿ ರೀ ಅದು. ಈಗ ನೋಡ್ರಿ ಸುಡ್ತೈತಲ್ಲ, ಹಿಂಗಾಗಿ ಸ್ವಲ್ಪ ಕೈಗೆ ನೀರನ್ನು ಹಾಕಿ ಇದನ್ನ ಉಂಡೆ ಕಟ್ಕೋಬೇಕಾಗೈತಿ ನೋಡ್ರಿ. ಈಗ ನೋಡ್ರಿ ಈಗ ಒಂದು ಉಂಡೆ ಮಾಡಿದ್ದು ತೋರಿಸಿದ್ದು ನಾನು. ಇನ್ನೊಂದು ಕೂಡ ನಾನು ಉಂಡೆ ಮಾಡಿದ್ದು ತೋರಿಸ್ತೇನೆ ನೋಡ್ರಿ. ಈ ರೀತಿ ಗಟ್ಟಿಯಾಗಿ ಒತ್ಕೊಂತ ನಾವು ಉಂಡೆ ಕಟ್ಬೇಕು ನೋಡ್ರಿ. ಈಗ ನೋಡ್ರಿ ರೆಡಿ ಆಯ್ತು ನೋಡ್ರಿ. ಬೆಳಗಾವಿ ಚುಮ್ಮರಿಯ ಉಂಡೆ ರೆಡಿ ಆಯ್ತಿದ್ದು. ತಿನ್ನೋಕೆ ಸೂಪರ್ ಆಗಿರ್ತೈತೆ ನೋಡ್ರಿ. ಮಕ್ಳಿಂಕರು ತುಂಬ ಇಷ್ಟಪಟ್ಟನ ತಿಂತಾರೆ. ಈಗ ಕಟ್ಟೋದನ್ನು ಆಯ್ತು ನೋಡ್ರಿ. ಇನ್ನು ಉಳಿದಂಥವನ್ನ ಕಟ್ಕೊಂಡ್ಬಿಡೋಣ್ರಿ. ಈಗ ನೋಡ್ರಿ ಉಂಡೆ ಕಟ್ಟಿದ್ದು ಈ ರೀತಿ ಬಂದಾವೆ. ಈಗ
ನೋಡ್ರಿ, ನೋಡೋಕೆ ಅಷ್ಟು ಚಂದ ಅದಾವು. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ. ನಮಸ್ಕಾರ.